ಹ್ಯಾಪಿ ವರ್ಲ್ಡ್, ರಿಚ್ ಭಾರತ್, ರಿಚ್ ವರ್ಲ್ಡ್. ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ, ನ್ಯೂಮರಾಲಜಿಸ್ಟ್, ಮನಿ ಕೋಚ್. ಫ್ರೆಂಡ್ಸ್, ಜೂನ್ ತಿಂಗಳು ಯಾರ್ಯಾರಿಗೆ ಹೇಗಿರುತ್ತೆ, 1ನೇ ತಾರೀಕಿಂದ ಹಿಡಿದು 30ನೇ ತಾರೀಕುವರೆಗೂ ಹುಟ್ಟಿದವ್ರಿಗೆ, ಅಂದರೆ 1 to 9 ನಾವು ಕನ್ಸಿಡರ್ ಮಾಡ್ತೀವಿ. ಸೊ 1 to 9 ಬಾರ್ನವ್ರಿಗೆ ಹೇಗೆ ಇರುತ್ತೆ ಈ ಒಂದು ತಿಂಗಳು, ಈ ಒಂದು ಮಾಸ ಅನ್ನೋದನ್ನು ನಾವು ನೋಡೋಣ. ಸೊ ಜೂನ್ ಅಂದ್ರೆ ಏನು? 6ನೇ ತಿಂಗಳು ಅಲ್ವಾ? ಕ್ಯಾಲೆಂಡರ್ ಪ್ರಕಾರ ಜೂನ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 6ನೇ ತಿಂಗಳು. ಸೊ 6th ಮಂತ್. 6 ಅಂದರೆ ಏನು? ಶುಕ್ರನ ಅನುಗ್ರಹ ಸಂಪೂರ್ಣವಾಗಿ ಇರುತ್ತೆ ಈ ತಿಂಗಳು. ಅಂದರೆ ಶುಕ್ರ ಅಂದರೆ ಏನು ಫೇಮಸ್ಸು? ನಾ ಆಲ್ರೆಡಿ ಹೇಳಿದ್ದೀನಲ್ಲ, 6 is famous for care of address, luxury. Yes, ಲಕ್ಸುರೀಸು, ಗೋಲ್ಡು, ಜ್ಯುವೆಲರೀಸು, ದುಡ್ಡು, ಸಂಪತ್ತು, ಅಷ್ಟು ಐಶ್ವರ್ಯಗಳು, ಮನೆ, ಸಿರಿ, ಸಂಪತ್ತು ಅಷ್ಟೇ ಅಲ್ಲ, ಫ್ಯಾಮಿಲಿ ಹ್ಯಾಪಿನೆಸ್ಸು, ರೊಮ್ಯಾನ್ಸು, ಎವ್ರಿಥಿಂಗ್ ಕಮ್ಸ್ ಅಂಡರ್ 6. ಎಲ್ಲ 6 ಇರಲೇಬೇಕು ಅಂತ ನಾವು ಹೇಳ್ತಾ ಇರ್ತೀವಲ್ಲ, ಅದಕ್ಕಾಗಿ 6 ಅನ್ನೋದು ಎಲ್ಲರ ಡೇಟ್ ಆಫ್ ಬರ್ತಲ್ಲಿ ಇರಲೇಬೇಕಾದ ಒಂದು ನಂಬರ್. ಸೊ ಅಂಥ ಒಂದು ತಿಂಗಳಲ್ಲಿ ಯಾರ್ಯಾರಿಗೆ ಹೇಗಿರುತ್ತೆ ಶುಕ್ರನ ಅನುಗ್ರಹ, ಯಾರಿಗೆ ಸಿಗುತ್ತೆ, ಯಾರಿಗೆ ಇಲ್ಲ ಅನ್ನೋದು ನಾವು ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಫಸ್ಟು ನಾವು ಈ ತಿಂಗಳು 1ನೇ ತಾರೀಕು ತಗೊಂಡ್ರೆ ಹೇಗೆ ಕೋಡ್ನ ಆ್ಯಡ್ ಮಾಡಬೇಕು ನೋಡಿ. 1/6/2026 ಕಂಪ್ಲೀಟ್ ಇನ್ನ ಎಲ್ಲ ನಂಬರ್ಸ್ನ ಆ್ಯಡ್ ಮಾಡಿದ್ರೆ 17 ಬರುತ್ತೆ. ಅಂದರೆ 1 + 6 7, 7 + 2 7 + 2 ಮತ್ತು 8 9 10 11 11 + 6 17 ಅಲ್ವಾ? 17ನ ನೀವು ಮತ್ತೆ ಆ್ಯಡ್ ಮಾಡಿ. 1 + 7 = 8. ಅದಕ್ಕೆ ನಾನಿಲ್ಲಿ 1 and 8 ಕೋಡ್. ಸೊ ನಾವು ಪ್ರತಿ ತಿಂಗಳು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ತುಂಬ ತುಂಬ ಅದ್ಭುತವಾಗಿರುತ್ತೆ. ಏನೋ ಕಾರ್ಯಕ್ರಮಗಳು ಮಾಡ್ಬೋದು ಅಂತ ನಾನು ಹೇಳ್ತಿದ್ದೆ. ಆದರೆ ತಿಂಗಳ ಪ್ರಕಾರ 6ನೇ ತಿಂಗಳೇ, ಆದರೆ ಕೋಡ್ ಪ್ರಕಾರ ನೋಡಿದ್ರೆ 1 and 8 ಕೋಡ್. ಸೊ ಅಪೋಸಿಟ್ ಕೋಡ್ ಫ್ರೆಂಡ್ಸ್ ಇದು. ಸೊ 1ನೇ ತಾರೀಕು ಹುಟ್ಟಿದವರು, 10ನೇ ತಾರೀಕು ಹುಟ್ಟಿದವರು, 19ನೇ ತಾರೀಕು ಹುಟ್ಟಿದವರು, 28ನೇ ತಾರೀಕು ಹುಟ್ಟಿದವ್ರಿಗೆ ಈ ತಿಂಗಳು ಅಷ್ಟೇನು ಚೆನ್ನಾಗಿರೋದಿಲ್ಲ. ಅಂದರೆ ಇವನ್ ನೀವು ಈ ಪ್ರಕಾರ 1ಗೂ 6ಗೂ ಕೂಡ ನಿಮಗೆ ನಾನು ಹೇಳ್ತೀನಿ 70% ರಿಸಲ್ಟ್ ಅಷ್ಟೇ ನಿಮಗೆ ಕೊಡುತ್ತೆ. ಯಾಕೆಂದರೆ 6 ಅನ್ನೋದು ರಾಕ್ಷಸರ ಗುರು. ಶುಕ್ರಾಚಾರ್ಯ ಯಾರು? ರಾಕ್ಷಸರ ಗುರು. ಒಂದು ಸೂರ್ಯ ಅಂದರೆ ಲೀಡರ್ ಕ್ವಾಲಿಟೀಸ್ ಇರುವ ಒಂದು ನಂಬರು. ಸೊ ರಾಜ ಅಂತ. ಸೊ ಇದು ರಾಜ, ಅದಕ್ಕೆ ತಕ್ಕೋದೇ ಇಲ್ಲ ಅಂತಾರೆ ಇಬ್ಬರು ಅಷ್ಟೇ. ಆ ಒಂದು ರೀಸನ್ಗೋಸ್ಕರ ಅವರಿಬ್ಬರು ಫೈಟ್ ಆಗ್ತಾ ಇರ್ತಾರೆ ಅಷ್ಟೇ ಹೊತ್ತು, ಬೇರೆ ಇನ್ನೇನು ರೀಸನ್ ಇಲ್ಲ. ಅದಕ್ಕೆ ನಾವು 70% ರಿಸಲ್ಟ್ ಅಂತೂ 1 ಅವ್ರಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ 1ನೇ ತಾರೀಕು ಹುಟ್ಟಿದವರು 1 19 10, ಈ 1ನೇ ತಾರೀಕು ಯಾರ್ಯಾರು ಹುಟ್ಟಿರ್ತಾರೋ 28ನೇ ತಾರೀಕು ಇವ್ರಿಗೆಲ್ಲ 1 ಅನ್ನೋದು 70% ರಿಸಲ್ಟ್ ಅಷ್ಟೇ ಸಿಗತ್ತೆ ಈ ತಿಂಗಳು. ಆ್ಯಂಡ್ 1ನೇ ತಾರೀಕು ಮೇಯ್ನ್ಲಿ ಮುಖ್ಯವಾಗಿ ನೀವು 1ನೇ ತಾರೀಕು ಏನು ಕಾರ್ಯಕ್ರಮ ಮಾಡಬೇಡಿ. ಅಂದರೆ 1 19 28 ಈ ಡೇಸಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇದು ಕಾಮನ್ನಾಗಿ ಯಾರಿಗೂ ಅನ್ವಯಿಸೋದಿಲ್ಲ. ಇದು ಶುಭ ಕಾರ್ಯಗಳಿಗೆ ಒಳ್ಳೆಯದಲ್ಲ ಈ ಡೇಟ್ಸು. ಮಿಕ್ಕ ಡೇಟ್ಸ್ ನಾನು ಹೇಳ್ತೀನಿ, ಆ ಡೇಟ್ಸ್ನ ನೀವು ಫಾಲೋ ಆಗ್ಬೋದು ಏನಾದರೂ ಇದ್ದರೆ. ಸೊ ನಾವು ಮೊಬೈಲ್ ನಂಬರ್ಸ್ ಕೂಡ ನಾವು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಕೊಡ್ತಿದ್ವಲ್ಲ, ಈ ತಿಂಗಳು ನಾನು ಈ ಡೇಟ್ಸಲ್ಲಿ ಕೊಡ್ತಾ ಇಲ್ಲ. ಯಾಕೆಂದರೆ 1 and 8 ಅನ್ನೋದು ಅಪೋಸಿಟ್ ಕೋಡಲ್ಲಿದೆ. ಆ ಕೋಡ್ಸ್ ಕೂಡ ನಮಗೆ ಇಂಪಾರ್ಟೆಂಟ್. ಯಾಕೆಂದರೆ ಲಕ್ಕಿ ಮೊಬೈಲ್ ನಂಬರ್ ಕೊಡುವಾಗ ಲಕ್ ತರುವಂಥ ದಿನಗಳು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಹೆಸರು ಕೊಡುವಾಗ ಸಹ ನಾನು ಮಕ್ಕಳಿಗೆ ಹೆಸರು ಕೊಡಬೇಕಾದ್ರೂ ಏನೇ ಮಾಡಬೇಕಾದ್ರೂ ಸಹ ನಾನು ಅದು ನೋಡ್ತೀನಿ ಫ್ರೆಂಡ್ಸ್. ಸೊ ಇದು ನೀವು ಗಮನದಲ್ಲಿಟ್ಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ 2ನೇ ತಾರೀಕು ಹುಟ್ಟಿದವರಿಗೆ 6ನೇ ತಿಂಗಳು ಹೇಗಿರುತ್ತೆ, ಜೂನ್ ಮಾಸ ಹೇಗಿರುತ್ತೆ, ಜೂನ್ ತಿಂಗಳು ಹೇಗಿರುತ್ತೆ. 2ಗೂ 6ಗೂ ಫ್ರೆಂಡ್ಲಿ ನಂಬರ್ಸ್. ಸೊ ಸೂಪರ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಏನೇ ಒಂದು ಬಿಸ್ನೆಸ್
ಎರಡನೇ ತಾರೀಕು ಅವರು ಏನೇನು ಬಿಸ್ನೆಸ್ ಮಾಡ್ತಾರೆ ಆಲ್ರೆಡಿ ಹೇಳಿದ್ದೀನಿ. ವಾಟರ್ ಬಿಸ್ನೆಸ್, ಮಿಲ್ಕ್ ಬಿಸ್ನೆಸ್, ಇಂಥ ವ್ಯಾಪಾರಸ್ಥರು ಇರ್ತಾರಲ್ಲ ಅವ್ರಿಗೆಲ್ಲ ಈ ತಿಂಗಳು ತುಂಬ ಒಳ್ಳೆ ಪ್ರಾಫಿಟ್ಸ್ ಗಳಿಸ್ಬೋದು. ಒಳ್ಳೆ ಪ್ರಾಫಿಟ್ಸ್ ಮಾಡ್ತೀರಾ, ಸಕ್ಸಸ್ಫುಲ್ ಆಗ್ಬೋದು. ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಈ 2ನೇ ತಾರೀಕು ಅವರು ಈ ತಿಂಗಳಲ್ಲಿ ಡೆಫಿನೆಟ್ಟಾಗಿ ನೀವು ಶುರು ಮಾಡ್ಕೋಬೋದು. ಬಟ್ ನ್ಯೂಮರಾಲಜಿ ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತು ಎಲ್ಲ ನೋಡಿಸಿ ಯಾವ ದಿನ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನೀವು ಮಾಡ್ಕೋಬೋದು, ಸ್ಟಾರ್ಟ್ ಮಾಡ್ಕೋಬೋದು. ಸೊ 2ನೇ ತಾರೀಕು, 11ನೇ ತಾರೀಕು ಮತ್ತು 20ನೇ ತಾರೀಕು ಹುಟ್ಟಿದವರು ನಿಮಗೆ ಈ ತಿಂಗಳು ಜೂನ್ ತಿಂಗಳು ಚೆನ್ನಾಗಿರುತ್ತೆ. ಇನ್ನು 3ನೇ ತಾರೀಕು ಹುಟ್ಟಿದವ್ರಿಗೆ ಜೂನ್ ತಿಂಗಳು ಇರುತ್ತೆ. 3 ಗುರು, 6 ರಾಕ್ಷಸರ ಗುರು, ಅಪೋಸಿಟ್ ಫ್ರೆಂಡ್ಸ್. 3ಗೂ 6ಗೂ ಕಂಪ್ಲೀಟ್ ಅಪೋಸಿಟ್ ಆಗೋದಿಲ್ಲ. ಸೊ 3ನೇ ತಾರೀಕು ಕೊಟ್ಟಿದ್ದೀರಾದರೆ ಈ ಜೂನ್ ತಿಂಗಳೆಲ್ಲ ನಿಮಗೆ ಏನು ಒಳ್ಳೆ ಕೆಲಸಗಳು ಆಗೋದಿಲ್ಲ, ಅಷ್ಟು ಲೇಸಿನೆಸ್ ಇರುತ್ತೆ, ಪ್ರಾಫಿಟ್ಸ್ ಬರೋದಿಲ್ಲ, ಸಕ್ಸಸ್ ಅಂತ ಆಗೋದಿಲ್ಲ. ಏನು ಕೆಲಸಗಳು ಸ್ಟಾರ್ಟ್ ಮಾಡಬೇಡಿ, ಸ್ಲೋ ಮಾಡ್ತಾ ಹೋಗ್ತಾ ಇರಿ. ಇದು ಅಪೋಸಿಟ್ ಮಂತ್ ಅಂತಲೇ ಹೇಳ್ಬೋದು ನಿಮಗೆ. 3ನೇ ತಾರೀಕು, 12ನೇ ತಾರೀಕು ಹುಟ್ಟಿದವರು ಮತ್ತು 30ನೇ ತಾರೀಕು ಹುಟ್ಟಿದವರು, 21ನೇ ತಾರೀಕು ಹುಟ್ಟಿದವರು. ಈ ಡೇಟ್ಸ್ನಲ್ಲಿ ನೀವೇನಾದರೂ ಹುಟ್ಟಿದ್ದೀರಾ ಅಂದರೆ ನಿಮ್ಮನ್ನು 3 born ಪೀಪಲ್ ಅಂತೀವಿ. ಸೊ ಇವ್ರಿಗೆ ಈ ತಿಂಗಳು ಚೆನ್ನಾಗಿರೋದು. ಇನ್ನು 4ನೇ ತಾರೀಕು ಹುಟ್ಟಿದವ್ರಿಗೆ ಈ ತಿಂಗಳು 4 ಅಂದರೆ 13, 31, 22 ಈ ಡೇಟ್ಸಲ್ಲಿ ಹುಟ್ಟಿದವರು 4 born ಪೀಪಲ್ ಅಂತ ಹೇಳ್ತೀವಿ. 4ಗೂ 6ಗೂ ಫ್ರೆಂಡ್ಲಿ ನಂಬರ್ಸೇ ಫ್ರೆಂಡ್ಸ್. 6 and 4 ಆರ್ ಫ್ರೆಂಡ್ಲಿ ನಂಬರ್ಸ್. ಸೊ 6ಗೆ 4 ಫ್ರೆಂಡ್ಲಿ, 4ಗೆ 6 ಫ್ರೆಂಡ್ಲಿ ನಂಬರ್. ತುಂಬ ಅದ್ಭುತವಾಗಿರುತ್ತೆ. ಈ ತಿಂಗಳು ನೀವು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ಏನಾದರೂ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು, ಏನೇ ಆಗಿರ್ಬೋದು, ನೀವು ಮಾಡ್ಬೋದು. ಓಕೆ, ಇದು ತುಂಬ ಚೆನ್ನಾಗೇ ಇರುತ್ತೆ. 4ನೇ ತಾರೀಕು ಹುಟ್ಟಿದವರು ಈ ಜೂನ್ ಅನ್ನೋದು ನಿಮಗೆಲ್ಲ ಒಳ್ಳೆಯದಾಗುತ್ತೆ. ನಿಮ್ಮ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ಸ್ ನೋಡ್ಬೋದು. ಈ ತಿಂಗಳೆಲ್ಲ ಒಳ್ಳೆ ಗುಡ್ ನ್ಯೂಸ್ ಕೇಳ್ಕೊಬೋದು. ಇಲ್ಲ ಮದುವೆಗಳು ಆಗದೆ ಇರೋರಿಗೆ ಮದುವೆ ಸಂಬಂಧ ಸಹ ಕುದುರ್ಬೋದು, ಅಂದರೆ ಸೆಟ್ ಆಗ್ಬೋದು. ನೆಕ್ಸ್ಟ್ 5ನೇ ತಾರೀಕು ಅವ್ರಿಗೆ 6 ಹೆಂಗಿರುತ್ತೆ, ವೆರಿ ವೆರಿ ಫ್ರೆಂಡ್ಲಿ ನಂಬರ್, ಬೆಸ್ಟ್ ಫ್ರೆಂಡ್ಸ್ ಇವರಿಬ್ರು, ತುಂಬ ಅದ್ಭುತವಾಗಿರುತ್ತೆ. 5ನೇ ತಾರೀಕು ಹುಟ್ಟಿದ್ದೀರಾ, 14ನೇ ತಾರೀಕು ಹುಟ್ಟಿದ್ದೀರಾ, ಅಥವಾ 23ನೇ ತಾರೀಕು ಯಾವುದೇ ತಿಂಗಳಲ್ಲಿ ಹುಟ್ಟಿರ್ಬೋದು. ಈ ತಿಂಗಳಲ್ಲಿ ಹುಟ್ಟಿದ್ರೆ ಮಾತ್ರ ಇನ್ನೂ ಅದ್ಭುತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಏನೇ ವ್ಯಾಪಾರ ಮಾಡ್ಬೋದು, ಯಾವ ಬಿಸ್ನೆಸ್ 5 ಅಂದ್ರೆ ಬಿಸ್ನೆಸ್ ಮಾಡೋರಿಗೆ ಯಾವುದೇ ಬಿಸ್ನೆಸ್, ಇಂಥ ಬಿಸ್ನೆಸ್ ಅಂತೆಲ್ಲ ಹೇಳ್ತಾ ಇಲ್ಲ, ಯಾವುದೇ ಬಿಸ್ನೆಸ್ ಆಗಿರ್ಬೋದು 5ನೇ ತಾರೀಕು ಅವರು ಈ ತಿಂಗಳಲ್ಲಿ ಸಕ್ಸಸ್ ಆಗ್ತೀರಾ, ಒಳ್ಳೆ ಪ್ರಾಫಿಟ್ಸ್ ನೋಡ್ತೀರಾ, ತುಂಬ ಅದ್ಭುತವಾಗಿರುತ್ತೆ ನಿಮ್ಮ ಒಂದು ಲೈಫು ಈ ಮಂತ್. ಸೊ ನೆಕ್ಸ್ಟ್ 6ನೇ ತಿಂಗಳವ್ರಿಗೆ 6ನೇ ತಿಂಗಳು ಹೇಗಿರುತ್ತೆ, ಶುಕ್ರನ ಅನುಗ್ರಹ ಇನ್ನು ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಡಬಲ್ ಆಗಿ ಸಿಗತ್ತೆ ಅವ್ರಿಗೆ. ಒಳ್ಳೆ ಒಳ್ಳೆ ಕಾಲೇಜಸ್ಸು, ಪ್ರಮೋಷನ್ಸು, ಪ್ರಾಫಿಟ್ಸು, ಸಕ್ಸಸ್ಸು, ದುಡ್ಡು, ಸಂಪತ್ತು, ಐಶ್ವರ್ಯಗಳನ್ನ ಅಟ್ರಾಕ್ಟ್ ಮಾಡ್ತಾರೆ. ಕಾರ್ ತಗೊಳ್ಳೋ ಚಾನ್ಸಸ್ ಇರುತ್ತೆ, ಬಂಗ್ಲಾ, ಸೈಟ್ಗಳು, ಎಲ್ಲ ಐಶ್ವರ್ಯವಂತವಾದ ಲಕ್ಸುರಿಯಸ್ ಲೈಫ್. 6 is care of ಅಡ್ರೆಸ್ ಲಕ್ಸುರಿ ಅಲ್ವಾ. ಸೊ ಎಲ್ಲ ಲಕ್ಸುರಿಯಸ್ ಪಡುವ ಒಂದು ಈ ತಿಂಗಳು ಜೂನ್ ಅಂದರೆ ಇವರಿಗೆ ತುಂಬ ಅದ್ಭುತವಾಗಿರುತ್ತೆ. ಸೊ ನೆಕ್ಸ್ಟ್ 7ನೇ ತಾರೀಕು ಹುಟ್ಟಿದ್ದೀರಾ ನೀವು ಅಂದರೆ 7, 16ನೇ ತಾರೀಕು, 25ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದರೆ 7 born ಪೀಪಲ್ ಅಂತ ಹೇಳ್ತೀವಿ. 7ಗೂ 6ಗೂ ಹೇಗಿರುತ್ತೆ, ಅದು ಕೂಡ ತುಂಬ ಫ್ರೆಂಡ್ಲಿ ನಂಬರ್. 7ಗೆ 6 is a ಲಕ್ಕಿ ನಂಬರ್. ಸೊ ತುಂಬ ಚೆನ್ನಾಗೇ ಇರುತ್ತೆ. ಇವ್ರಿಗೂ ಸಹ ಈ ತಿಂಗಳು ಒಳ್ಳೆ ಪ್ರಾಫಿಟ್ಸ್ ಮಾಡುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ತುಂಬ ಚೆನ್ನಾಗೇ ಇರುತ್ತೆ ಇವ್ರಿಗೆ. ಅಂದರೆ ಇವ್ರು ಏನು ಆ್ಯಕ್ಚುಲಿ 7 ಅನ್ನೋರು ಯಾವಾಗಲೂ ಸ್ಪಿರಿಚುವಲ್ ವೇಲೇ ಇರ್ತಾರಲ್ಲ, ಸ್ಪಿರಿಚುವಲ್ ಲೈಕ್ ನಮ್ಮಂಥ ಕೋಚು, ನ್ಯೂಮರಾಲಜಿಸ್ಟು, ಅಸ್ಟ್ರಾಲಜಿ ಇದು ಮಾಡೋರು, ಅವ್ರಿಗೆಲ್ಲ ಒಳ್ಳೆ ಪ್ರಾಫಿಟ್ಸ್ ಕಾಣುವ ಒಂದು ಅವಕಾಶಗಳು ಈ ಜೂನ್ ತಿಂಗಳಲ್ಲಿ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 8ನೇ ತಾರೀಕು ಅವ್ರಿಗೆ ಹೇಗಿರುತ್ತೆ, 6ನೇ ತಾರೀಕು
ಆರು ಅನ್ನೋದು ತುಂಬ ಒಳ್ಳೆ ಫ್ರೆಂಡ್ಶಿಪ್ಪು. 8 and 6 ಆರ್ ಬೋತ್ ಆರ್ ಫ್ರೆಂಡ್ಸ್. ಓಕೆ, ಫ್ರೆಂಡ್ಲಿ ನಂಬರ್. 8ಗೆ 6 ಫ್ರೆಂಡ್ಲಿ ನಂಬರ್, 6ಗೆ 8 ಫ್ರೆಂಡ್ಲಿ ನಂಬರ್. ಸೊ ಅದ್ಭುತವಾಗಿ 8ನೇ ತಾರೀಕು ಹುಟ್ಟಿದ್ದೀರಾ, 17ನೇ ತಾರೀಕು ಹುಟ್ಟಿದ್ದೀರಾ, 26ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದರೆ ಈ ಜೂನ್ ತಿಂಗಳು ನಿಮಗೆ ಚೆನ್ನಾಗೇ ಇರುತ್ತೆ, ಅದ್ಭುತವಾಗಿರುತ್ತೆ. ನೋಡ್ಕೊಳ್ಳಿ. ನೆಕ್ಸ್ಟ್ 9ನೇ ತಾರೀಕು ನೀವೇನಾದರೂ ಹುಟ್ಟಿದ್ದೀರಾ, 18ನೇ ತಾರೀಕು ಹುಟ್ಟಿದ್ದೀರಾ, 27ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದರೆ ಜೂನ್ ತಿಂಗಳು ಹೇಗಿರುತ್ತೆ ನಿಮಗೆ ಅಂದರೆ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. 80% ರಿಸಲ್ಟು ಚೆನ್ನಾಗಿರುತ್ತೆ. ಏಕೆಂದರೆ 100% ಹೇಳೋಕ್ಕಾಗೋದಿಲ್ಲ. 1, 9, 6 ಫ್ರೆಂಡ್ಲಿ ನಂಬರ್ಸ್. ಸ್ವಲ್ಪ ಕುಜನ ಒಂದು ಇದು ಇರುತ್ತೆ, ಅದು ಅಷ್ಟಾಗಿ ನಾನು 80% ಅಂತ ಹೇಳ್ಬೋದು. ಸೊ 80% ಸಕ್ಸಸ್ನ ನೋಡ್ಬೋದು, ಪ್ರಾಫಿಟ್ಸ್ನ ನೋಡುವ ಒಂದು ಅವಕಾಶಗಳು ತುಂಬಾ ಇದೆ ಅಂತ ಹೇಳ್ಬೋದು. ಸೊ ಹುಷಾರಾಗಿರ್ಬೇಕಾಗಿರೋದು ಯಾವ ನಂಬರ್ಸು, 1ನೇ ತಾರೀಕು ಅವರು ಸ್ವಲ್ಪ ಮಟ್ಟಿಗೆ ಒಂದು 70% ಸ್ವಲ್ಪ ತಗೊಳ್ಳಿ, ಇನಿಷಿಯೇಟ್ ಮಾಡಬೇಕು. ಅಂದರೆ ನೀವು ಅಂದ್ಕೊಂಡಿರೋ ಗೋಲ್ಸ್ ರೀಚ್ ಆಗೋಕ್ಕೆ ತುಂಬ ಒಂದು ಹಾರ್ಡ್ ವರ್ಕ್ ಮಾಡಬೇಕು. ಆ್ಯಂಡ್ 3ನೇ ತಾರೀಕು ಅವರು ಏನು ಮಾಡದೇ ಇರೋದೇ ಉತ್ತಮ ಈ ತಿಂಗಳು, ಏಕೆಂದರೆ ಅಷ್ಟು ಅಪೋಸಿಟ್ ನಂಬರ್ ನಿಮಗೆ. ಅದಕ್ಕಾಗಿ ಈ ತಿಂಗಳು ಸುಮ್ಮನೆ ಇದ್ಬೇಡಿ, ಯಾವ ಕಾರ್ಯಕ್ಕೂ ಕೈ ಹಾಕೋಕ್ಕೆ ಹೋಗಬೇಡಿ ಈ ತಿಂಗಳು, ಜೂನ್ ತಿಂಗಳು. ಇಷ್ಟೇ ಫ್ರೆಂಡ್ಸ್, ಜೂನ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡಿದ್ದೀನಿ. ಇದ್ರ ಬಗ್ಗೆ ಏನಾದರೂ ಡೌಟ್ಸು, ನಿಮ್ಮ ಒಂದು ಅಭಿಪ್ರಾಯಗಳೇನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು. ಹ್ಯಾಪಿ ಭಾರತ್.